ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ನಾಗು. ಇವತ್ತಿನ ವಿಶೇಷ ಏನಪ್ಪ ಅಂದರೆ ಈಗಾಗಲೇ ವರಮಹಾಲಕ್ಷ್ಮಿ ಹಬ್ಬ ಇನ್ನೊಂದು ತಿಂಗಳಿದೆ. ಆಲೇ ತಿಂಗಳಲ್ಲೂ ನಾಳೆ 2-3 ದಿನ ಕಮ್ಮಿ ಆಗೋಗ್ಬಿಟ್ಟಿದೆ. ವರಲಕ್ಷ್ಮಿ ಹಬ್ಬ ಬರ್ತಾ ಇರೋದ್ರಿಂದ ಈಗ ವರಲಕ್ಷ್ಮಿ ಹಬ್ಬದ ಬಗ್ಗೆ ಒಂದು ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಫಸ್ಟ್ ಆಫ್ ಆಲ್ ಎಲ್ಲ ಕೆಲಸ ಮುಗಿಸಿ ಫ್ರೀ ಟೈಮಲ್ಲಿ ವಿಡಿಯೋ ಮಾಡಬೇಕಲ್ವ, ಅದಕ್ಕೋಸ್ಕರ ಕೆಲಸ ಎಲ್ಲ ಮುಗಿಸಿ ಸಾಂಬಾರು ಕೂಡ ರೆಡಿ ಮಾಡಿ ಅದ್ರ ಜೊತೆ ಇವತ್ತು ನಾನು ನಿಮಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸೀರೆ ತೊಗೊಂಬಂದಿದ್ದೀನಿ. ಫಸ್ಟು ನಾನು ಹಬ್ಬ ಮಾಡಬೇಕು ಅಂತ ಅಂದ್ಕೊಂಡ್ರೆ ಫಸ್ಟ್ ತೊಗೊಳೋದೇ ನಾನು ಸೀರೆ. ಓಕೆನಾ? ಆ ಸೀರೆನ ಇವತ್ತು ನಾನು ನಿಮಗೆಲ್ಲ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಮೊದಲು ಸೀರೆಯಿಂದನೇ ವರಮಹಾಲಕ್ಷ್ಮಿ ಹಬ್ಬನ ಸ್ಟಾರ್ಟ್ ಮಾಡೋಣ ಅಂತ ಅಷ್ಟೇ, ಬೇರೆ ಇನ್ನೇನೇ ಇಲ್ಲ. ಸರಿ, ಅದಕ್ಕಿಂತ ಮುಂಚೆ ನಾನಿವತ್ತು ನಿಮಗೆ ಗಣಕೆ ಸೊಪ್ಪಿನ ಸಾಂಬಾರು ಸರಿನಾ ಮಾಡ್ತಾಯಿದ್ದೀನಿ. ಹಾಗೆ ಅದನ್ನು ಹೇಗೆ ಮಾಡೋದು ಅಂತಲೂ ಹೇಳ್ತೀನಿ. ಊರ ಕಡೆ ಹಳ್ಳಿ ಕಡೆ ಎಲ್ಲ ಮಾಡ್ತಾರಲ್ಲ, ಸೇಮ್ ಅದೇ ಥರ ಸಾಂಬಾರು, ತುಂಬ ಈಸಿಯಾಗಿ ಬೇಗ ಆಗುತ್ತೆ. ಈಗೆಲ್ಲ ಮಳೆ ಟೈಮಿಂದ ಹಣೆ ಸೊಪ್ಪಾಗಿರ್ಬೋದು, ಗಣಕೆ ಸೊಪ್ಪಾಗಿರ್ಬೋದು ತುಂಬ ಈಸಿಯಾಗಿ ಸಿಗುತ್ತೆ ಊರ ಕಡೆ ಎಲ್ಲ. ಊರ ಕಡೆಯಿಂದ ಯಾರಾದರೂ ಬಂದರೆ ತರಿಸ್ಕೊಂಡು ಗಣಕೆ ಸೊಪ್ಪು ಮತ್ತು ಹಣೆ ಸೊಪ್ಪಿನ ಸಾಂಬಾರು ಮಾಡ್ತಾಯಿರಿ. ತುಂಬ ಚೆನ್ನಾಗಿರುತ್ತೆ, ರುಚಿಯಾಗಿರುತ್ತೆ. ಒಂದೇ ಥರ ಸಾಂಬಾರು ತಿಂದು ಎಲ್ಲರಿಗೂ ಬೋರ್ ಆಗಿರುತ್ತೆ. ಸರಿನಾ? ನೋಡಿ, ನಾನು ಗಣಕೆ ಸೊಪ್ಪೆಲ್ಲ ನಮ್ಮಮ್ಮ ಊರಿಂದ ತಂದಿದ್ರು. ಸೊ ಅದಕ್ಕೋಸ್ಕರ ನಾನು ಗಣಕೆ ಸೊಪ್ಪಿನ ಸಾಂಬಾರು ಮಾಡಬೇಕು ಅಂತ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಈ ಗಣಕೆ ಸೊಪ್ಪನ್ನ ತುಂಬ ಈಸಿಯಾಗಿ ಮಾಡ್ಬೋದು, ತುಂಬ ಬೇಗ ಮಾಡ್ಬೋದು. ಸರಿನಾ? ಒಂದು ತಪ್ಪಲಿಲಿ ನೀರಿಟ್ಟು ಬಿಸಿ ಮಾಡೋಕ್ಕೆ ಇಡಬೇಕು. ಬಿಸಿ ಆದಮೇಲೆ ಗಣಕೆ ಸೊಪ್ಪು ಇರುತ್ತಲ್ಲ, ಗಣಕೆ ಸೊಪ್ಪನ್ನ ಹಾಕಿ ಬೇಯಕ್ಕಿಡೋಣ. ಬೇಯಕ್ಕಿಟ್ಬಿಟ್ಟು ನಂತರ ಒಂದು ಮಿಕ್ಸಿ ಜಾರ್ಗೆ ಈರುಳ್ಳಿ, ತೆಂಗಿನಕಾಯಿ, ಬೆಳ್ಳುಳ್ಳಿ, ಸಾಂಬಾರು ಪುಡಿ, ಸ್ವಲ್ಪ ಕಡಲೆ ಹಾಕ್ಬಿಟ್ಟು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೋಬೇಕು. ಸರಿನಾ? ತುಂಬ ಈಸಿಯಾಗಿ ಫಾಸ್ಟಾಗಿ ಮಾಡ್ಬೋದು, ತುಂಬ ಕಮ್ಮಿನೇ ಟೈಮ್ ತೊಗೊಳುತ್ತೆ, ಹಾಗೆ ತುಂಬ ಟೇಸ್ಟಿಯಾಗಿರುತ್ತೆ. ಹಾಗೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದಂಥ ಸಾಂಬಾರು. ಅದು ಬಾಣಂತಿರಿಗಂತೂ ತುಂಬಾ ಒಳ್ಳೆಯ ಸಾಂಬಾರು ಇದು. ಸಾಂಬಾರು ಪುಡಿ, ಕಾಯಿ ಮತ್ತು ಬೆಳ್ಳುಳ್ಳಿ, ಈರುಳ್ಳಿ, ಸ್ವಲ್ಪ ಕಡಲೆ, ಹುರ್ಗಡ್ಲೆ ಹಾಕ್ಕೊಂಡು ನೀಟಾಗಿ ನುಣ್ಣಗೆ ಮಿಕ್ಸ್ ಮಾಡ್ಕೋಬೇಕು. ಸರಿನಾ? ಇನ್ನೇನೇನಪ್ಪ ಅಂದರೆ, ಗಣಕೆ ಸೊಪ್ಪು ಕ್ಲೀನ್ ಮಾಡಬೇಕಾದಾಗ ಸ್ವಲ್ಪ ಸಣ್ಣ ಗಣಕೆ ಹಣ್ಣು ಬರುತ್ತಲ್ಲ, ಕಾಯಿ ಮತ್ತು ಹೂವನ್ನ ಬಿಡಿಸ್ಕೊಬಿಡಿ. ಅದು ನೀಟಾಗಿ ಹೋದ್ರೇ ಸರಿ, ಇಲ್ಲ ಅಂತಂದರೆ ಸಾಂಬಾರು ಸ್ವಲ್ಪ ಕೈ ಬರ್ಬೋದು, ಅದಕ್ಕೋಸ್ಕರ ಅಷ್ಟೇ. ಸರಿನಾ? ಈಗ ಅದೇ ನೀರನ್ನ ತೊಗೊಂಡು ಜಾರ್ಗೆ ಹಾಕ್ಕೊಂಡಿದ್ದೀನಿ. ಆ ಜಾರಲ್ಲಿ ಇವಾಗ ರುಬ್ಕೊಬರೋಣ. ಈ ಥರ ನುಣ್ಣಗೆ ರುಬ್ಕೋಬೇಕಾಗುತ್ತೆ. ಹಾಗೆ ಒಂದು ಕಡೆ ಚೆನ್ನಾಗಿ ಸೊಪ್ಪು ಬೇಯಲಿ. ಈಗ ಹೊರಗಡೆ ಸ್ವಲ್ಪ ಮಳೆ ಬರೋ ಥರ ಆಯಿತು, ಅದಕ್ಕೋಸ್ಕರ ಹೊರಗಡೆ ಬಂದು ನೋಡೋಣ ಅಂತ ಅಲ್ಲಿ ಮೊಳಕೆ ಕಾಳು ಇಟ್ಟಿದ್ದೆ, ಅದಕ್ಕೋಸ್ಕರ. ಈಗ ಸೊಪ್ಪು ಕೂಡ ಬೆಂದಿದೆ. ಅದನ್ನು ಸ್ವಲ್ಪ ಆರಕ್ಕೆ ಬಿಡೋಣ. ಆರಾದಮೇಲೆ ಬಿಸಿಯೆಲ್ಲ ಸ್ವಲ್ಪ ತಣ್ಣಗಾದ್ಮೇಲೆ ರುಬ್ಕೋಬೇಕು. ಸರಿನಾ? ನೋಡಿ, ಈಗ ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಬರ್ತಾಯಿದ್ದೀನಿ. ನೋಡಿ, ಈ ಥರ ಗ್ರೀನ್ ಕಲರಾಗಿ ಸಾಂಬಾರು ಚೆನ್ನಾಗಿ ಕಾಣಿಸುತ್ತಲ್ವ? ನೋಡಿ, ಗ್ರೀನ್ ಕಲರಾಗಿ ರುಬ್ಬಿದ್ದೀನಿ. ನೋಡಿ, ನೀರೆಲ್ಲ ಒಂದು ಪಾತ್ರೆಗೆ ಬಗ್ಸ್ಕೊಬಿಟ್ಟಿದ್ದೀನಿ. ಈಗ ಅದಕ್ಕೆ ತಪ್ಪಲಿ ಬಿಸಿ ಮಾಡೋಕ್ಕೆ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಜೊತೆಗೆ ಸಾಸಿವೆ, ಕರಿಬೇವು ಮತ್ತು ಈರುಳ್ಳಿ, ಬೆಳ್ಳುಳ್ಳಿನ ಲೆಜ್ಜಿ ಇಟ್ಕೊಂಡಿದ್ವಲ್ಲ ಅದನ್ನು ಕೂಡ ಹಾಕಿ ಒಗ್ಗರಣೆ ಮಾಡಬೇಕು. ಹಾಗೆ ಇದಕ್ಕೆ ನೀವು ಬೇಕಾದರೆ ನೀವು ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಂಡು ಮಿಕ್ಸಿ ಜಾರ್ಗೆ ರುಬ್ಕೊಳ್ಳಿ. ನಮ್ಮಲ್ಲಿ ಕೊತ್ತಂಬರಿ ಖಾಲಿಯಾಗಿತ್ತು, ಅದಕ್ಕೋಸ್ಕರ ನನಗೆ ಹಾಗೆ ಮಾಡಿದ್ದೀನಿ. ಎಲ್ಲ ಮಿಕ್ಸಿಗೆ ಹಾಕಿ ಕೊತ್ತಂಬರಿ ಸಮೇತ ರುಬ್ಕೊಂಡು ಆಮೇಲೆ ಬೇಕಾದರೆ ಒಗ್ಗರಣೆ ಹಾಕಿ. ಈಗ ರುಬ್ಬಿದ್ದೆಲ್ಲ ಸೇರಿಸಿ ಹಾಕಿ ತಪ್ಪಲಿಗೆ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಕುದಿಯಕ್ಕಿಡೋಣ. ಅದಕ್ಕೆ ಸ್ವಲ್ಪ ಉಪ್ಪು ಕೂಡ ಹಾಕಿ ನೀಟಾಗಿ ಕುದಿಸಿದ್ರೆ ಸಾಂಬಾರು ರೆಡಿ. ಇಷ್ಟೇ, ಬೇಗ ಸಾಂಬಾರು ರೆಡಿ ಆಗಿಬಿಡುತ್ತೆ. ನೋಡಿ, ಸಾಂಬಾರು ರೆಡಿಯಾಗಿದೆ. ಹಾಗೆ ಅಲ್ಲೇ ಅಡುಗೆ ಮನೇಲಿ ಇದ್ದಾಗಲೇ ಅಲ್ಲಿರೋವೆಲ್ಲ ನೀಟಾಗಿ ಅಲ್ಲಲ್ಲಿ ಎತ್ಕೊಬಿಟ್ರೆ ಕೆಲಸನೂ ಬೇಗ ಆಗುತ್ತೆ, ತುಂಬ ಗಲೀಜು ಅನಿಸಲ್ಲ. ಹಾಗಾಗಿ ಅಲ್ಲಿರೋವೆಲ್ಲ ಹಂಗೆ ಎತ್ತಿಟ್ಬಿಟ್ರೆ ಬೆಸ್ಟು ಅಂತ ನನ್ನ ಐಡಿಯಾ ಅಷ್ಟೇ. ಈಗ ಉಪ್ಪೆಲ್ಲ ಹಾಕಿ ಮಿಕ್ಸ್ ಮಾಡಿ ನೀಟಾಗಿ ಬೇಯಿಸ್ಬಿಟ್ರೆ ಸಾಂಬಾರು ರೆಡಿ. ಹಾಗೆ ನಾನು ನಿಮಗೆ ನೆಕ್ಸ್ಟ್ ಟೈಮು ಆ ಸೀರೆ
ತೋರಿಸ್ತೀನಲ್ವ ಸೀರೆನ ಲಕ್ಷ್ಮಿಗೆ ಹೇಗೆ ಉಡೋದು, 3 ಸ್ಟೆಪ್ಪಲ್ಲಿ ಹೇಗೆ ಉಡೋದು, 2 ಸ್ಟೆಪ್ಪಲ್ಲಿ ಹೇಗೆ ಉಡೋದು, ಇದನ್ನೆಲ್ಲ ಸೀರೆ ತೋರಿಸ್ತೀನಿ. ಸರಿನಾ. ಈಗ ಫಸ್ಟು ಸೀರೆ ಬಗ್ಗೆ ವಿಡಿಯೋ ಮಾಡಬೇಕಿತ್ತು, ಅದ್ರ ಜೊತೆಗೆ ಗಣಕೆ ಸೊಪ್ಪಿನ ಸಾಂಬಾರು ಮಾಡ್ತಿದ್ದೆ. ಅದಕ್ಕೋಸ್ಕರ ಇದು ಒಂದು ವಿಡಿಯೋ ಇರಲಿ ಅಂತ ಅದ್ರ ಜೊತೆಗೆ ಹಾಗೆ ಮಾಡಿದೆ. ಸೀರೆನ ಆಲ್ಮೋಸ್ಟ್ ಎಲ್ಲರಿಗೂ ತುಂಬ ಕನ್ಫ್ಯೂಸ್ ಆಗುತ್ತೆ, ಯಾವ ಕಲರ್ ತೊಗೋಬೇಕು ಸೀರೆ ಲಕ್ಷ್ಮಿಗೆ. ದೇವ್ರಿಗೆ ಅಂತ ವಿಷಯ ಬಂದರೆ ಸಾಕು, ನಾವು ಗ್ರೀನು, ರೆಡ್ಡು, ಯೆಲ್ಲೋ ಈ ಥರ ಸೀರೆಗಳನ್ನ ಉಡಿಸ್ತೀವಿ. ತುಂಬ ಐಯಾಗಿ ಕಾಣಬೇಕಲ್ಲ, ಅದಕ್ಕೋಸ್ಕರ ಗ್ರೀನನ್ನು ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ. ಗ್ರೀನು, ರೆಡ್ಡು ಈ ಥರ ಎಲ್ಲ ಸೀರೆ ತುಂಬ ಒಳ್ಳೆಯದು. ಆಲ್ಮೋಸ್ಟ್ ಜಾಸ್ತಿ ತೊಗೊಳೋದು ಗ್ರೀನು ಅಲ್ವಾ. ಗ್ರೀನ್ ಅಂದರೆ ದೇವ್ರಿಗೂ ಕೂಡ ಯಾವಾಗಲೂ ಗ್ರೀನ್ಗೆ ಉಡಿಸಿದ್ರೆ ಬೇಜಾರಾಗಲ್ವ. ನಾವು ಮಾತ್ರ ಕಲರೆಲ್ಲ ಸೀರೆ ಹಾಕೋಬೇಕು, ದೇವ್ರಿಗೂ ಒಂದೇ ಥರ ಸೀರೆ ಹಾಕೋಬೇಕಾ ಅಲ್ವಾ. ಸೊ ಸೀರೆನ ನಾವು ಯಾವ ಕಲರ್ ತೊಗೊಂಡ್ರು ನಾವು ಪ್ರೀತಿಯಿಂದ ತೊಗೊಳೋದು ಅಷ್ಟೇ ಇಂಪಾರ್ಟೆಂಟು. ಆದರೆ ಈ ಬ್ಲ್ಯಾಕ್ ಬೇಡ ಅಂತ ಹೇಳ್ತಾರೆ, ಆದರೆ ಬ್ಲ್ಯಾಕು ಕೂಡ ಅದು ದೇವಿ ಒಂದು ರೂಪದಲ್ಲೇ ಬರುತ್ತೆ. ಸೊ ಬೇಡ, ಮನಸ್ಸಿಗೆ ಅಸಮಾಧಾನ ಇದ್ದರೆ ಬ್ಲ್ಯಾಕ್ ಬೇಡ, ಬ್ಲ್ಯಾಕ್ ಬಿಟ್ಟು ಬೇರೆ ಎಲ್ಲ ಕಲರ್ ಸೀರೆನೂ ಕೂಡ ದೇವಿಗೆ ಉಡಿಸ್ಬೋದು. ನೋಡಿ, ಇದು ನಾನು ವರಮಹಾಲಕ್ಷ್ಮಿಗೆ ಅಂತ ತೊಗೊಂಡಿರೋ ಸೀರೆ. ಇದರಲ್ಲಿ 2 ಸೀರೆ. ಇವೆರಡು ಸೀರೆಯಲ್ಲಿ ಒಂದು ಆರೆಂಜ್ ಇದೆ, ಒಂದು ಗ್ರೀನ್ ಇದೆ. ಈ ಗ್ರೀನು ಮತ್ತು ಆರೆಂಜಲ್ಲಿ ಯಾವ ಸೀರೆ ಉಡಿಸ್ಬೇಕು ಅನ್ನೋದೇ ಕನ್ಫ್ಯೂಷನ್. ಅದೇನೇ ಹೇಳ್ತಾರಲ್ಲ, ಕಬೋರ್ಡ್ ತುಂಬ ಸೀರೆಗಳಿದ್ರು ಹೆಣ್ಮಕ್ಳಿಗೆ ಸೀರೆ ಯಾವ್ದು ಉಡ್ಕೋಬೇಕು ಅಂತ ಅನಿಸುತ್ತೋ ಹಾಗೆ ಅಷ್ಟೇ. ಈಗ 2-3 ಸೀರೆ ತಿರುತ್ತಂದ್ರೆ ಈ ಸೀರೆಯಲ್ಲಿ ಯಾವ್ದು ಉಡಿಸ್ಬೇಕು ಅನ್ನೋದೇ ಕನ್ಫ್ಯೂಷನ್. ನೋಡಿ, ಇದೇ ಸೀರೆ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ತೊಗೊಂಡಿರೋಂಥದ್ದು. ನಾನು ನಮ್ಮ ಅಮ್ಮನ ಕೇಳಿದೆ, ಇವೆರಡರಲ್ಲಿ ಯಾವ ಸೀರೆ ಉಡಿಸ್ಬೋದು ಲಕ್ಷ್ಮಿಗೆ, ಉಡಿಸ್ಲಿ ಅಂತ. ನಮ್ಮ ಅಮ್ಮ ಹೇಳಿದ್ರು, ಗ್ರೀನ್ ಕಲರ್ ಸೀರೆ ಉಡಿಸು, ಚೆನ್ನಾಗಿರ್ತದೆ ಲಕ್ಷ್ಮಿಗೆ ಅಂತ ಹೇಳಿದ್ರು. ನಾನು ಆರೆಂಜ್ ಅಂತ ನಾನು ಅಂದ್ಕೊಂಡಿದ್ದೆ. ಸೊ ನಮ್ಮ ಅಮ್ಮನೂ ಗ್ರೀನು ಅಂತ ಹೇಳಿದ್ಮೇಲೆ ನಾನು ಓಕೆ ಗ್ರೀನೇ ಉಡ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನೀವು ನಾನು ಯಾವ ಕಲರ್ ಸೀರೆ ಉಡಿಸ್ಬೇಕು ಅಂತ ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ, ಓಕೆನಾ. ಈ ಸೀರೆ ಬಂದು ನಾನು ಹೋಲ್ಸೇಲಲ್ಲಿ ತೊಗೊಂಡಿದ್ದು, ಅಂದರೆ ಚಿಕ್ಕಪೇಟೆಯಲ್ಲಿ ತೊಗೊಂಡಿದ್ದು. ಈ ಸೀರೆ ಪ್ರೈಸು ನಾನು ಲಾಸ್ಟಲ್ಲಿ ಹೇಳ್ತೀನಿ ಎಷ್ಟು ಅಂತ. ಹಾಗೆ ನಾನು ಕಮ್ಮಿ ಕೊಟ್ಟಿದ್ದೀನ, ಜಾಸ್ತಿ ಕೊಟ್ಟಿದ್ದೀನ ಅಥವಾ ಓಕೆನಾ, ಇದನ್ನು ನೀವೇ ಹೇಳಬೇಕು ನನಗೆ, ಸರಿನಾ. ನನಗೆ ಸೀರೆ ವ್ಯಾಪಾರ ಆಗಲಿ ಏನೂ ಒಟ್ಟಿನಲ್ಲಿ ವ್ಯಾಪಾರನೇ ಬರಲ್ಲ. ನೋಡಿ, ಈ ಗ್ರೀನ್ ಸೀರೆ ಇಟ್ಕೊಂಡು ಇದನ್ನು ಉಡ್ಸೋಣ ಅದನ್ನು ಉಡ್ಸೋಣ ಅಂತ ಯೋಚನೆ ಮಾಡ್ತಾನೇ ಇದ್ದೆ. ಸೊ ಲಾಸ್ಟ್ ಫೈನಲಿ ನಾನು ಓಕೆ ಗ್ರೀನ್ ಸೀರೆನೇ ಉಡ್ಸೋಣ ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ. ಸೊ ನೀವು ಯಾವ್ದು ಉಡಿಸ್ಬೇಕು ಅಂತ ಪ್ಲೀಸ್ ಹೇಳಿ ನನಗೆ, ಸರಿನಾ. ನಾನು ಅಂಗಡಿಲೂ ಕೂಡ ಪ್ಯಾಕ್ ಓಪನ್ ಮಾಡಿಲ್ಲ, ಒಳಗಡೆ ಹೇಗಿದೆ ಏನು ಅಂತ ನಾನು ಚೆಕ್ ಕೂಡ ಮಾಡಿಲ್ಲ. ಹೇಗಿತ್ತೋ ಹಾಗೆ ತಂದಿದ್ದೀನಿ. ಡ್ಯಾಮೇಜ್ ಏನಾದ್ರು ಇದ್ದರೆ ವಾಪಸ್ ತೊಗೋತೀನಿ ಅಂತ ಅವ್ರು ಹೇಳಿದ್ದಾರೆ, ಆ ಗ್ಯಾರಂಟಿ ಮೇಲೆ ನಾನು ತಂದಿದ್ದೀನಿ. ಸೊ ಇಲ್ಲಿ ವಿಡಿಯೋ ಮಾಡಿ ಓಪನ್ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಅದು ಹಾಗೆ ತಂದಿದ್ದೀನಿ. ಇದನ್ನು ಇವಾಗ ಓಪನ್ ಮಾಡಿ ದಾರ ಕಟ್ ಮಾಡಿ ಓಪನ್ ಮಾಡಿ ಫಸ್ಟ್ ಟೈಮ್ ನಿಮ್ಮ ಮುಂದೆನೇ ತೋರಿಸ್ತಾ ಇದ್ದೀನಿ, ಓಕೆನಾ. ಫಸ್ಟು ನಾವು ಗ್ರೀನ್ನೇ ಓಪನ್ ಮಾಡೋಣ. ಇನ್ನು ನೋಡಿ, ಇದು ಸಿಲ್ವರ್ ಕಲರ್ ಜರಿ ಬರುತ್ತಲ್ಲ, ಫುಲ್ಲು ಉದ್ದ ಅದು ವರ್ಕ್ ಬರುತ್ತಲ್ಲ, ಅದೆಲ್ಲ ಸಿಲ್ವರ್ ಕಲರಲ್ಲಿ ಬರುತ್ತೆ. ಇದು ನೈಟು ಅಂದರೆ ಈಗ ಲಕ್ಷ್ಮಿ ಆದಮೇಲೆ ನೆಕ್ಸ್ಟ್ ನಾವೇ ಉಟ್ಕೋಬೇಕಲ್ವ, ನೈಟು ಹೊತ್ತು ಹಾಕ್ಕೊಂಡ್ರೆ ತುಂಬ ಶೈನಿಂಗ್ ಬರುತ್ತೆ, ಚೆನ್ನಾಗಿ ಕಾಣುತ್ತೆ, ಎದ್ದು ಕಾಣುತ್ತೆ ಸೀರೆ. ನೋಡಿ, ಇದು ಬಂದು ಸರ್ಗು ಏನಂತೀವಿ ಅದನ್ನು, ಪಲ್ಲು ಇದು ಪಿಂಕ್ ಕಲರ್ ಪಲ್ಲು. ಹಾಗೆ ಇದಕ್ಕೆ ಪಿಂಕ್ ಕಲರು ಬ್ಲೌಸ್ ಬಂದಿದೆ, ಬ್ಲೌಸ್ ಪೀಸ್ ಪಿಂಕ್ ಕಲರ್ ಬಂದಿದೆ. ಹಾಗೆ ಅದರಲ್ಲಿ ಅವಾಗೆಲ್ಲ ಈ ಕುಚ್ಚು ಹಾಕ್ಬೇಕಾದಾಗ ಈ ಬೇಬಿ ಕುಚ್ಚನ್ನದ ಆ ಸೀರೆಲೇ ಬರುತ್ತೆ. ಈ ಕಾಸ್ಟ್ಲಿ ಸೀರೆಗಳಲ್ಲಿ ಸಣ್ಣ ಸಣ್ಣ ದಾರ ಬಿಟ್ಟಿರ್ತಾರೆ. ಸೊ ಇದಕ್ಕೂ ಕೂಡ ಅದೇ ಥರ ದಾರ ಬಿಟ್ಟಿದೆ, ಬೇಕಾದರೆ ಅದರಲ್ಲೇ ದಾರದಲ್ಲೇ ಕಟ್ಬೋದು ಅಂತ. ಈಗ ಯಾರೂ ಆ ಥರ ಕಟ್ಕೊಳ್ಳಲ್ಲ, ಸಪ್ರೇಟಾಗಿ ಹೂಲನ್ ದಾರ ತಂದು ಕುಚ್ಚಿನ ದಾರ ತಂದು ಕಟ್ಕೋತಾರೆ. ನೋಡಿ, ಇದು ಸೀರೆ, ಇದು ಉಲ್ಟಾ ಸೈಡು. ಇದು ಫುಲ್ಲು ಸೀರೆ ಬಂದು ಈ ಥರ ಇದೆ. ಇದು ಬಂದು ಒಳಗಡೆ ಸ್ಟಾರ್ಟಿಂಗು ಹಿಂಗೆ ಹಾಕ್ಕೋತೀವಲ್ಲ ಆ ಸೀರೆ. ಇದು
ನೆಕ್ಸ್ಟ್ ನೋಡಿ ಈ ಥರ ಇದೆ ಸೀರೆ, ಸ್ವಲ್ಪ ದೊಡ್ಡ ಇದೆ. ಫಸ್ಟು ನಾನು ಲಕ್ಷ್ಮಿಗೆ ಅಂತ ತೊಗೊಂಡಿದ್ದು ಸೀರೆ ಅಂದರೆ ಇದೇ ಸ್ವಲ್ಪ ಕಾಸ್ಟ್ಲಿ ಸೀರೆ. ಯಾಕೆಂದರೆ ಇಷ್ಟು ಕಾಸ್ಟ್ಲಿ ಸೀರೆ ನಾನು ಲಕ್ಷ್ಮಿಗೆ ಆಗಲಿ ನನಗೆ ಆಗಲಿ ನಾನು ತೊಗೊಂಡೇ ಇಲ್ಲ ಅನ್ಕೋತೀನಿ. ನಮಗೆಲ್ಲ 2,000 3,000 ಸೀರೆ ಅಂದರೆ ತುಂಬ ಹೈ ಕಾಸ್ಟ್ಲಿ ನಮಗೆ ಅಲ್ವಾ. ನಮ್ಮಂಥವ್ರಿಗೆಲ್ಲ ಅದೇ ಕಾಸ್ಟ್ಲಿ. ಸೊ ನನಗೆ ತುಂಬ ಖುಷಿಯಾಗಿದೆ, ಬೇಜಾರಂತೂ ಇಲ್ಲ. ದುಡ್ಡು ಎಷ್ಟಾದ್ರೇನು ಅಲ್ವಾ, ಸೀರೆ ಚೆನ್ನಾಗಿರ್ಬೇಕು ಅಷ್ಟೇ ಇಂಪಾರ್ಟೆಂಟ್ ಅಲ್ವಾ. ಮುಖ ಜಾಸ್ತಿ ಆದ್ರೂ ಕಮ್ಮಿ ಆದ್ರೇನು ಅಲ್ವಾ. ನೋಡಿ ಇದು ಈ ವರಮಹಾಲಕ್ಷ್ಮಿ ಹಬ್ಬಕ್ಕೆ ತೊಗೊಂಡಿರೋವಂಥ ಸೀರೆ ಸರಿನಾ. ನೀವು ಈ ಸೀರೆ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಹಾಗೆ ಧನ್ಯವಾದಗಳು. ಹಾಗೆ ವಿಡಿಯೋನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಓಕೆನಾ. ನೋಡಿ ಇದು ಫುಲ್ ಸೀರೆ. ಹಾಗೆ ಕಮೆಂಟ್ ಕೂಡ ಮಾಡಿ ಸೀರೆ ಹೇಗಿದೆ ಅಂತ, ಓಕೆನಾ. ನಿಮಗೇನಾದರೂ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇದೇ ಕಲರ್ ಇದೇ ಸೀರೆ ಬೇಕು ಅಂತ ಏನಾದರೂ ನಿಮಗೆ ಉಡಿಸ್ಬೇಕು ಅಂತ ಏನಾರು ಇದ್ದರೆ ಅದೆಲ್ಲ ದಯವಿಟ್ಟು ಬಿಟ್ಬಿಡಿ. ನಿಜವಾಗ್ಲೂ ದೇವಿಗೆ ನಾವು ಯಾವ ಥರ ಹೆಣ್ಮಕ್ಳು ಸೀರೆ ಕಲರು ಹಾಕೋತೀವಿ ಅಂದರೆ ದೇವ್ರಿಗೂ ಕೂಡ ಅದೇ ಇಷ್ಟ. ನಾವು ಗ್ರೀನ್ ಅಂತ ಅಂದ್ಬಿಟ್ಟು ಬರೀ ಗ್ರೀನೇ ಹಾಕೋದ್ರಿಂದ ದೇವ್ರಿಗೂ ಬೋರ್ ಆಗಲ್ವಾ. ನಾವು ತಿನ್ನೋ ಊಟ ಒಂದೇ ಥರ ತಿನ್ನೋ ಬೋರ್ ಆಗಲ್ವಾ ಅಲ್ವಾ. ಈಗ ಅಕಸ್ಮಾತ್ ಈಗ ನಾವೇ ಹುಟ್ಟಿದ ಸೀರೆನ ಈಗ ಅದೇ ಕಲರ್ ಉಡ್ತಾಯಿದ್ರೆ ನಾವು ಕಲರ್ ಕೇಳ್ತೀಯಲ್ವ. ಹಾಗೆ ವರ್ಷ ಕಲರ್ ಚೇಂಜ್ ಮಾಡೋಣ. ಸೊ ನಾನು ನೆಕ್ಸ್ಟ್ ಹೋದ ವರ್ಷ ಬಂದು ನಾನು ಎಲ್ಲೋ ಒಂದು ಪರ್ಪಲ್ ಬಾರ್ಡ್ರಲ್ಲಿ ಸೀರೆ ಉಡಿಸಿದ್ದು. ಈಗ ಗ್ರೀನ್ ತೊಗೊಂಡಿದ್ದೀನಿ. ಹಾಗೆ ಕಲರ್ ಚೇಂಜ್ ಮಾಡಿ ಸೀರೆಗಳನ್ನ ಉಡ್ಸೋಣ ದೇವಿಗೂ ಕೂಡ. ಹಾಗೆ ಈ ಸೀರೆ ಪ್ರೈಸ್ ಬಂದು ಲಾಸ್ಟಲ್ಲಿ ಹೇಳ್ತೀನಿ ಅಂತ ಹೇಳಿದ್ದೆ. ಈ ಸ್ಯಾರಿ ಪ್ರೈಸ್ ಬಂದು 2,500 ಅಷ್ಟೇ, ಕಾಸ್ಟ್ಲಿ ಅಂತಿಲ್ಲ. 2,500 ಅಷ್ಟೇ ಈ ಸ್ಯಾರಿ ಬೆಲೆ. ನಾನು ಕೊಟ್ಟಿದ್ದು ಹೊರಗಡೆ ಎಷ್ಟಿದೆಯೋ ನನಗೆ ಗೊತ್ತಿಲ್ಲ. ಇದು ಹೋಲ್ಸೇಲ್ ಅಂತ ಹೇಳಿ ಕೊಟ್ಟಿದ್ದು ಸೀರೆ. ಇದ್ರ ಜೊತೆ ನಾನು ಸುಮಾರು ಒಂದು 5-6 ಸೀರೆ ತೊಗೊಂಡೆ. ಆಗಲೇ ಈ ಸೀರೆ ತೊಗೊಂಡಿದ್ದು. ಅಂದರೆ ಒಂದು ತಿಂಗಳು ಮುಂಚೆಯಿಂದಲೇ ನಾನು ಸೀರೆ ತೊಗೊತೀನಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ. ಸೊ ಥ್ಯಾಂಕ್ ಯು. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.